ಪ್ರಿಯ ವೀಕ್ಷಕರೇ, ನಾವೀಗ ಬೆಳ್ಳಾರಿಯ ನೆಟ್ಟಾರು ಇಂದಿರಾನಗರದಲ್ಲಿದ್ದೇವೆ. ಇಲ್ಲಿ ರೈತ ಬಂಧು ರೈತ ಉತ್ಪಾದಕರ ಸಂಘದ ವತಿಯಿಂದ ಲಕ್ಷ್ಮೀ ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟದಿಂದ ಹಾಳೆದಟ್ಟೆ ತಯಾರಿಕಾ ಘಟಕ ಪ್ರಾರಂಭಗೊಂಡಿದೆ. ಇಲ್ಲಿ ಯಾವ ರೀತಿ ಹಾಳೆದಟ್ಟೆ ತಯಾರಿಕೆ ನಡೀತದೆ ಮತ್ತು ಯಾವ ರೀತಿ ಇದಕ್ಕೆ ಮಾರುಕಟ್ಟೆ ಇದೆ ಎಂಬುದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧಕ ಸಂಸ್ಥೆಯಡಿ ಮೌಲ್ಯ ಸರಪಳಿ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ವಿಭಾಗ, ರೈತ ಬಂಧು ರೈತ ಉತ್ಪಾದಕರ ಸಂಘ, ಹಾಳೆತಟ್ಟೆ ಘಟಕ ಪ್ರಾಯೋಜಕತ್ವದಲ್ಲಿ ಲಕ್ಷ್ಮೀ ಸಂಜೀವಿನಿ ಒಕ್ಕೂಟ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಬೆಳ್ಳಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಾಳೆತಟ್ಟೆ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಬೆಳ್ಳಾರೆ ಒಕ್ಕೂಟದ ಎಂಬಿಕೆಯಾದಂತಹ ಗೀತಾ ಪ್ರೇಮ್ ನಮ್ಮೊಂದಿಗಿದ್ದಾರೆ. ಯಾವ ರೀತಿ ಈ ಹಾಳೆತಟ್ಟೆ ತಯಾರಿಕಾ ಘಟಕ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನಾನು ಅವರಿಂದಲೇ ತಿಳಿದುಕೊಳ್ಳೋಣ. ನಮಸ್ಕಾರ. ನನ್ನ ಹೆಸರು ಗೀತಾ ಪ್ರೇಮ್ ಅಂತ. ನಾನು ಬೆಳ್ಳಾರಿ ಲಕ್ಷ್ಮೀ ಸಂಜೀವಿನಿ ಒಕ್ಕೂಟದ ಎಂಬಿಕೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ನಳಿನಾಕ್ಷಿ ಅವರು ಇದ್ದಾರೆ, ಹಾಗೆ LCRPಗಳಿದ್ದಾರೆ. ಹಾಗೆ ಒಕ್ಕೂಟದಲ್ಲಿ ಇನ್ನೂ ಒಂದು ಪಶು ಸಖಿ, ಕೃಷಿ ಸಖಿ ಹಾಗೂ ಕೃಷಿ ಉದ್ಯೋಗ ಸಖಿ ಅಂತ ಇಷ್ಟು ಜನದ ಒಂದು ಟೀಮ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಈ ದಿನ ನಮ್ಮ ರೈತ ಉತ್ಪಾದಕರ ಸಂಘದ ರೈತ ಬಂಧು ಸಂಘದ ಉದ್ಘಾಟನೆಗೊಂಡಿದೆ. ಹಾಳೆತಟ್ಟೆ ತಯಾರಿಕಾ ಘಟಕದ್ದು ತಾಲೂಕು ಪಂಚಾಯತಿಂದ ಬಂದಂಥ ಅನುದಾನವನ್ನು ಈಗ ಉಪಯೋಗ ಮಾಡಿಕೊಂಡು ಅವರಿಗೆ ಒಂದು ಸಹಾಯಧನದ ಮೂಲಕ ಬಂದಂತಹ ಒಂದು ದೊಡ್ಡ ಮೊತ್ತದ ಅಮೌಂಟನ್ನು ತಗೊಂಡು 5 ಜನ ಮೆಂಬರ್ಗಳು ಸೇರಿಸಿಕೊಂಡು ಈ ಒಂದು ಘಟಕವನ್ನು ಈಗ ಅಲ್ಲಿ ಹಾಳೆ ತಟ್ಟೆ ತಯಾರು ಮಾಡೋ ಒಂದು ಘಟಕವನ್ನು ಈಗ ಇವತ್ತು ಉದ್ಘಾಟನೆಗೊಂಡಿದೆ. ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಒಳ್ಳೆ ರೀತಿಯ ಅವರಿಗೆ ಹಾಳೆ ತಟ್ಟೆ ಅದರ ವ್ಯಾಪಾರವನ್ನು ಒಳ್ಳೆಯದಾಗ್ತಾ ಇದೆ. ಆರ್ಡ್ರ್ಗಳು ಬರ್ತಾ ಇದೆ. ಅದಕ್ಕೆ ರಾ ಮೆಟೀರಿಯಲ್ಸ್ ಕೂಡ ಅವರು ತಗೊಳ್ತಾ ಇದ್ದಾರೆ. ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅದರ ಈ ಒಂದು ಕೆಲಸವನ್ನು ನೋಡಿಕೊಳ್ಳಿಕ್ಕೆ ಅಂತ ನಮ್ಮಲ್ಲಿ ಕೃಷಿ ಉದ್ಯೋಗ ಸಖಿ ಇದ್ದಾರೆ. ಅವರು ಅದರ ಎಲ್ಲ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಒಕ್ಕೂಟ ಒಂದು 3-4 ವರ್ಷದಿಂದ ಕೆಲಸ ಮಾಡ್ತಾ ಇದೆ ಬೆಳ್ಳಾರಿಯಲ್ಲಿ. ಮೊದಲು ನಾವು ಕೈಗೆ ತಗೊಂಡಂಥ ಕೆಲಸ ಬೆಳ್ಳಾರಿಯದ್ದು ಘನತ್ಯಾಜ್ಯ ಘಟಕದ ಕೆಲಸ. ಅದು ಕೂಡ ಮಹಿಳೆಯರಿಂದಲೇ ಈಗ ನಿರ್ವಹಣೆ ಆಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಬೆಳ್ಳಾರಿಯ ಒಂದು ಗ್ರಾಮ ಪಂಚಾಯತಿ ಅಂಡರಲ್ಲಿ ಅದು ಕೂಡ ನಡೆಯುವಂಥದ್ದು. ಸೆಕೆಂಡರಿ ಈಗ ಇದು ಹಾಳೆತಟ್ಟೆ ತಯಾರಿಕಾ ಘಟಕವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶೋಧ ಮತ್ತು ಜಯಶಂತ್ 2 ಮೆಂಬರ್ಗಳು ತನ್ನ ಎಲ್ಲ ಬಹುಪಾಲು ಅದರಲ್ಲಿ ಅವರೇ ದುಡಿತಾ ಇದ್ದಾರೆ. ಒಳ್ಳೆಯ ಲಾಭವನ್ನು ಪಡಿತಾ ಇದ್ದಾರೆ. ನನ್ನ ಹೆಸರು ನಳಿನಾಕ್ಷಿ. ನಾನು ಒಕ್ಕೂಟದ ಅಧ್ಯಕ್ಷರಾಗಿದ್ದೇನೆ. ಹಾಗೆ ಇಲ್ಲಿ ಹಾಳೆತಟ್ಟೆ ಇದು ಒಳ್ಳೆಯದರಲ್ಲೇ ಆಗಲಿ. ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು NRLM ಸುಳ್ಯ ತಾಲೂಕು. ಈ ಒಂದು ಉತ್ಪಾದಕರ ಗುಂಪು ಇದು ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ನಡೀತಾ ಇದೆ. ವ್ಯವಸ್ಥಿತವಾಗಿ ಆಗ್ತಾ ಇರುವಂಥ ಚಟುವಟಿಕೆ ಅಂದರೆ ನಮ್ಮ ರೈತ ಬಂಧು ಉತ್ಪಾದಕರ ಗುಂಪು ಬೆಳ್ಳಾರೆ ಇಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿಯ ಮಹಿಳೆಯರು 2 ಜನ ಮಹಿಳೆಯರು ಈಗಾಗಲೇ ನಮ್ಮ ಸಂಜೀವಿನಿ ಒಕ್ಕೂಟದಿಂದ ಲಕ್ಷ್ಮೀ ಸಂಜೀವಿನಿ ಬೆಳ್ಳಾರೆ ಒಕ್ಕೂಟದಿಂದ 1.5 ಲಕ್ಷ CF ಲೋನನ್ನು ತೆಗೆದುಕೊಂಡು ಚಟುವಟಿಕೆ ನಡೆಸ್ತಾ ಇದ್ದರು. ಅವರದೇ ಆದಂಥ ಒಳ್ಳೆ ರೀತಿಯ ಆದಾಯವನ್ನು ಗಳಿಸ್ತಾ ಇದ್ದರು. ಅದರಲ್ಲಿ ನಾವು ರೈತ ಉತ್ಪಾದಕರ ಗುಂಪಿನ ಒಂದು ಸುತ್ತೋಲನೆ ಇಟ್ಟು ಅದರಲ್ಲಿ 20 ಜನ ಸದಸ್ಯರು ಸೇರಿಕೊಂಡು ಮಾಡ್ತಿರುವಂಥ ಈ ಒಂದು ಚಟುವಟಿಕೆಯಲ್ಲಿ 5 ಜನ ಸಕ್ರಿಯವಾಗಿ ಪಾಲ್ಗೊಳ್ತಾ ಈ ಒಂದು ಚಟುವಟಿಕೆಯಲ್ಲಿ 50,000 ಅನುದಾನವು ಮೆಷಿನ್ ಖರೀದಿಗಾಗಿ ಇವರು ನೇರವಾಗಿ ಪಡೆದುಕೊಂಡಿರ್ತಾರೆ. ಹಾಗೆಯೇ ಈ ಒಂದು ರೈತ ಬಂಧು ಉತ್ಪಾದಕರ ಗುಂಪಿನಲ್ಲಿ 25,000ವನ್ನು ಒಕ್ಕೂಟದಿಂದ 3% ಶೇಕಡ 3% ಅವರು ಸಾಲವಾಗಿ ಪಡೆದುಕೊಂಡು ಈ ಒಂದು ಚಟುವಟಿಕೆಯನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಈಗಾಗಲೇ 4 ಮೆಷಿನ್ ಇದ್ದಲ್ಲಿ 2 ಮೆಷಿನ್ ತಗೊಂಡು ಈಗ 6 ಮೆಷಿನ್ಗಳಾಗಿದೆ. ಈ 6 ಮೆಷಿನ್ಗಳಲ್ಲಿ 6 ಸೈಜಿನ ಹಾಳೆತಟ್ಟೆಯನ್ನು ಮಾಡ್ತಾ ಇದ್ದಾರೆ. ಈ ಹಾಳೆತಟ್ಟೆಯನ್ನು ನೀವು ನೋಡ್ಬೋದು ಯಾವ ರೀತಿಯಾಗಿದೆ, ಯಾವ ರೀತಿ ಇದರ ಒಂದು ಗುಣಮಟ್ಟ ಇದೆ ಅಂತೇಳಿ. ಇದನ್ನು ನಾವು ಹೇಳುವಂಥದ್ದಿಷ್ಟೇ, ನಮ್ಮ ಮಹಿಳೆಯರು ಆರ್ಥಿಕರಾಗಿ ಸಬಲರಾಗಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರು ಧೈರ್ಯದಿಂದ ಮುಂದೆ ಬರಬೇಕು ಅಂತ. ಆ ವಿಷಯದಲ್ಲಿ ಇವರಿಗೊಂದು ಒಳ್ಳೆ ರೀತಿಯಲ್ಲಿ ಸ್ವಉದ್ಯೋಗ ಕಲ್ಪಿಸಿಕೊಡಲಿಕ್ಕೆ ಹಾಗೂ ಇವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ತಾಲೂಕಿನಿಂದ ನೀಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಿಶ್ಮಿತಾ. ನಾನು ಕೃಷಿ ಉದ್ಯೋಗ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಜುಲೈ ತಿಂಗಳಲ್ಲಿ ಕೃಷಿ ಉದ್ಯೋಗ ಸಖಿಯಾಗಿ ಕೆಲಸಕ್ಕೆ ಸೇರಿದ್ದೇನೆ. ನಂತರ ನನಗೆ ತಾಲೂಕು ಪಂಚಾಯತ್ನಲ್ಲಿ ಪ್ರೊಡ್ಯೂಸರ್ ಗ್ರೂಪ್ ಬಗ್ಗೆ ಕೆಲವೊಂದು ತರಬೇತಿಗಳನ್ನು ನೀಡಿದರು. ನಂತರ ನಾವು ಬಂದ ಅನುದಾನವನ್ನು ಹೇಗೆ ಬಳಸಿಕೊಳ್ಬೋದು ಅಂತ ಹೇಳಲಿಕ್ಕೆ ತಾಲೂಕು ಪಂಚಾಯತ್ನ ಶ್ವೇತಾ ಮೇಡಮ್, ಹಾಗೆಯೇ ಮೇರಿ, ಹಾಗೆಯೇ ಅವಿನಾಶ್ ಸರ್ ಇವರೆಲ್ಲ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ. ನಂತರ ನಾವು ಇಲ್ಲಿ ಇವರು
ಸೇಫ ಲೋನ್ ಮುಖಾಂತರ ಹಾಳೆಗಳನ್ನು ಮಾಡ್ತಾಯಿದ್ರು, ಮಿಷನನ್ನು ಖರೀದಿ ಮಾಡಿ ಹಾಳೆಗಳನ್ನು ಮಾಡ್ತಾಯಿದ್ರು. ಇಲ್ಲಿಗೆ ವಿಸಿಟ್ ಮಾಡಿದಾಗ ನನಗೆ ಮೊದಲು ಅನಿಸಿದ್ದು ಏನು ಅಂತ ಹೇಳಿದರೆ, ಪ್ರತ್ಯೇಕವಾಗಿ ಅವರ ಆರ್ಥಿಕತೆಯಲ್ಲಿ ಹೇಗೆ ಹಿಂದೆ ಇದ್ದಾರೆ. ಯಾಕೆಂತ ಹೇಳಿದರೆ ಮನೆಯ ಪರಿಸ್ಥಿತಿ ಹಾಗೇ ಇದೆ. ಮನೆಯಲ್ಲಿ ಇಬ್ಬರು ಮಹಿಳೆಯರು ಕೆಲಸ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡಿಕೊಂಡು ಜೀವನ ನಡೆಸುವವರಾಗಿದ್ದಾರೆ. ಹಾಗೆ ನಮ್ಮ ಯೋಚನೆ ಬಂತು, ನಾವಿಷ್ಟು ಜನ ಸೇರಿಕೊಂಡು ಅವರಿಗೆ ಸಂಘ ಒಂದು ರೈತ ಉತ್ಪಾದಕರ ಗುಂಪನ್ನು ಮಾಡಿ ಅವರೊಟ್ಟಿಗೆ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವ ಉದ್ದೇಶದಿಂದ 20 ಜನರ ಸದಸ್ಯರನ್ನೊಳಗೊಂಡು ನಾವು ರೈತ ಉತ್ಪಾದಕ ಗುಂಪನ್ನು ಮಾಡಿದೆವು. ಮಾಡಿದ ನಂತರ ನಮಗೆ ಅಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಸ್ಥಳಾವಕಾಶ ಕಡಿಮೆ ಇದೆ ಮಿಷನ್ ಇಡಲಿಕ್ಕೆ. 4 ಮಿಷನ್ನಲ್ಲಿ ಅವರಿಗೆ ಸ್ಥಳಾವಕಾಶ ಸಾಕಾಗಿರಲಿಲ್ಲ. ಹಾಗೆ ನಾವು ಇಲ್ಲಿ ಬಂದು ನೋಡಿದಾಗ, ಇಲ್ಲಿಯ ಕಟ್ಟಡ ಮಾಲೀಕರಲ್ಲಿ ಮಾತನಾಡಿದಾಗ ಅವರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದರು. ಅವರು ನಮಗೆ ಒಂದು 15ರಿಂದ 18 ದಿವಸದ ಒಳಗೆ ನಮಗೆ ಕಟ್ಟಡವನ್ನು ರೆಡಿ ಮಾಡಿಕೊಟ್ಟು ಉದ್ಘಾಟನೆಗೆ ತಯಾರಿ ಮಾಡಿಕೊಟ್ಟಿದ್ದಾರೆ. ಈಗ ಈ ಯಾವ ರೀತಿಯ ನಮ್ಮಲ್ಲಿ ಹಾಳೆ ತಟ್ಟೆಗಳು ಹೇಗೆ ಲಭ್ಯ ಇದೆ ಅಂತ ಹೇಳಿದರೆ, 8 ಇಂಚು, 10 ಇಂಚು ಹಾಗೆ 11 ಇಂಚಿನ ಹಾಳೆ ತಟ್ಟೆ ಲಭ್ಯ ಇದೆ. ಈಗ ನಾವು 8 ಇಂಚಿನ ಹಾಳೆ ತಟ್ಟೆಗೆ ಮತ್ತೆ ರೇಟನ್ನು ನಾವು ನಿಗದಿಪಡಿಸಲಿಲ್ಲ. ಯಾಕೆಂತ ಹೇಳಿದರೆ ಮಾರುಕಟ್ಟೆಗೆ ಬಿಡಬೇಕಷ್ಟೇ. ನಾವು ಬೇಡಿಕೆಯ ಮೇರೆಗೆ 8 ಇಂಚಿನ ಮಿಷನ್ ತಗೊಂಡು ಈಗ ಮಾಡ್ತಾ ಇದ್ದೇವೆ. ಅದರ ದರವನ್ನು ನಾವು ನಿಗದಿಪಡಿಸಲಿಲ್ಲ. ಆದರೆ 10 ಇಂಚಿನ ಹಾಳೆ ತಟ್ಟೆಗೆ 3 ರೂಪಾಯಿಯಾಗೆ ಕೊಡ್ತಾ ಇದ್ದೇವೆ ಮಾರ್ಕೆಟಿಂಗ್. ಹಾಗೆ 11 ಇಂಚಿನ ಹಾಳೆ ತಟ್ಟೆಗೆ 3.5 ರೂಪಾಯಿಯಾಗೆ ಕೊಡ್ತಾ ಇದ್ದೇವೆ. ಬೇಡಿಕೆ ಜಾಸ್ತಿ ಇದ್ದರೆ ಒಂದು ವೇಳೆ ನಮಗೀಗ ಹಾಳೆಗಳಿಗೆ ನಾವು ಒಂದು ಹಾಳೆಗೆ ₹1.75 ಹಾಗೆ ನಾವು ಖರೀದಿ ಮಾಡ್ತೇವೆ. ಇಲ್ಲಿಗೆ ತಂದು ಹಾಕಿದರೆ ₹2.20 ಕೊಡ್ತಾ ಇದ್ರು. ಆದ ಕಾರಣ ನಮಗೆ ಹಾಳೆಕಟ್ಟೆಯ ಬೇಡಿಕೆ ಇದ್ದರೆ ಜಾಸ್ತಿ ಬಂದ ಹಾಗೆ ನಾವು ದರವನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳುವ ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೇವೆ. ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮ ಹಾಳೆ ತಟ್ಟೆ ಒಳ್ಳೆಯ ಗುಣಮಟ್ಟದಾಗಿರುವುದರಿಂದ ಈಗ ಖರೀದಿಗೆ ಎಲ್ಲರೂ ನಮಗೆ ಇಲ್ಲಿಗೆ ಬಂದು ಫೋನ್ ಮಾಡಿ ಆಗಿರಲಿ ಅಥವಾ ನಮಗೆ ಇಲ್ಲಿಗೆ ಬಂದು ಭೇಟಿ ನೀಡಿ ಖರೀದಿಸ್ತಾ ಇದ್ದಾರೆ. ನಾಳ್ದು 14, 15, 16 ಕಂಟಿನ್ಯೂಸ್ ನಮಗೆ ಆರ್ಡ್ರ್ ಕೂಡ ಸಿಕ್ಕಿದೆ. 2,000, 1,000 ಅಂತ ಆರ್ಡ್ರ್ ಕೂಡ ಇದೆ. ಹಾಗೆ ನಮಗೆ ಬೇಡಿಕೆ ಹೆಚ್ಚು ಇದೆ. ಇದರಲ್ಲಿ ಆದಾಯವನ್ನು ಇವರು ಒಳ್ಳೆ ರೀತಿಯಲ್ಲಿ ಈಗ ಗಳಿಸಿಕೊಳ್ತಿದ್ದಾರೆ. ಬಂದ ಲಾಭನೇ ಬರ್ತಾ ಇದೆ, ನಷ್ಟ ತುಂಬ ಆಗ್ತಾ ಇಲ್ಲ. ಅದರ ಲಾಭವನ್ನು ಸಮಾನವಾಗಿ ಹಂಚಿಕೊಳ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ಯಶೋಧ ಮತ್ತು ಜಯಶ್ರೀ ಇವರು ಮೊದಲು ಅನುಭವಸ್ಥರು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದವರು. ಒಂದು 2 ವರ್ಷ ಕೆಲಸ ಮಾಡಿದ್ದಾರೆ. ಒಳ್ಳೆ ಅನುಭವಸ್ಥರಾಗಿರೋದ್ರಿಂದ ನಮಗೆ ಅದು ಕೂಡ ತುಂಬ ಸಹಾಯಕ ಆಗಿದೆ. ಇದಕ್ಕೆ ನಮಗೆ ಉತ್ಪಾದಕರ ಗುಂಪಿಗೆ ಸಹಾಯಕವಾಗಿದೆ. ನನ್ನ ಹೆಸರು ಯಶೋಧ ಅಂತ. ನಾವು ರೈತ ಉತ್ಪಾದಕರ ಸಂಘದ ಮೂಲಕ ಈಗ ಹಾಳೆ ತಟ್ಟೆ ಇದು ಮಾಡ್ತಾ ಇದ್ದೇವೆ. ಇದರಲ್ಲಿ ನಾನು ಮತ್ತು ಜಯಶ್ರೀ ಅವರು ಪಾರ್ಟ್ನರ್ಶಿಪ್ ಆಗಿ ಮಾಡ್ತಾ ಇದ್ದೇವೆ. ನಮಗೆ ತಾಲೂಕು ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಯಿಂದ, ಸಂಜೀವಿನಿ ಒಕ್ಕೂಟದಿಂದಲೇ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ನಿಶ್ಮಿತಾ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ಮೇರಿ ಮೇಡಮ್ ಅವರು ಸಹ ನಾವು ಮುಂದಕ್ಕೆ ಒಳ್ಳೆಯ ಇದು ಮುಂದುವರಿಸ್ಬೋದು ಅಂತೇಳಿ, ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಬೆಳ್ಳಾರೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸಂಪೂರ್ಣ ಸಹಕಾರದೊಂದಿಗೆ ಬೆಳ್ಳಾರೆ ಲಕ್ಷ್ಮೀ ಸಂಜೀವಿನಿ ಒಕ್ಕೂಟದ ವತಿಯಿಂದ ಹಾಳೆತಟ್ಟೆಗೆ ತಯಾರಿಕಾ ಘಟಕ ಇಲ್ಲಿ ಪ್ರಾರಂಭಗೊಂಡು ಹಾಳೆತಟ್ಟೆ ತಯಾರಿಕೆ ನಡೀತಾ ಇದೆ ಎಂಬುದನ್ನು ಈಗಾಗಲೇ ಅದರ ವಿವರವನ್ನು ನೀಡಿದ್ದಾರೆ ಮಹಿಳೆಯರು. ಯಾವ ರೀತಿ ಲಾಭ ಗಳಿಸ್ತದೆ ಎಂಬುದನ್ನು ಕೂಡ ತಿಳಿಸಿದ್ದಾರೆ. ಕ್ಯಾಮರಾಮ್ಯಾನ್ ರಕ್ಷಿತ್ ಜೊತೆ ಗಣೇಶ್ ಕುಕ್ಕುದಡಿ, ಸುದ್ದಿ ನ್ಯೂಸ್, ಸುಳ್ಯ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.